ಈಗಿರ್ತಕ್ಕಂತ ಶಾಸಕರು ಚುನಾವಣೆ ಪೂರ್ವದಲ್ಲಿ ವಾಗ್ದಾನ ಮಾಡಿದ್ರು ಏನಂತ ಅಂದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ಇವತ್ತೇನು ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥದ್ದು ಏನಿದೆ ಇವತ್ತು ಇದಕ್ಕೆಲ್ಲರೂ ಕೂಡ ನಾನು ಇದು ಮಾಡಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಪೊಲ್ಯೂಷನ್ ಬಂದ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಪೊಲ್ಯೂಷನ್ ಏನ್ ಗತಿ ಇದೆ ನೋಡ್ರಿ. ಜನ ಬೇಸತ್ತಿದ್ದಾರೆ ಹುಮ್ನಾಬಾದ್ ಕ್ಷೇತ್ರದ ಬಗ್ಗೆ. ಇವತ್ತು ಅವೆಲ್ಲ ನೋಡ್ತಾ ಇದ್ರಿ, ಅಲ್ಲಲ್ಲಿ ವಿಡಿಯೋ ಮಾಡ್ತಾ ಇದಾರೆ, ಅವರವರೇ ಕಳಿಸ್ತಾ ಇದಾರೆ. ಹುಮ್ನಾಬಾದಲ್ಲಿ ಕೂಡ ಕೆಲವು ಎಸ್ ಸಿ ಓಣಿಯಲ್ಲಿ ಅಲ್ಲಿ ಕಳಿಸಿದಾರ. ಹಳಿಕೇರಿ BL ಪರಿಸ್ಥಿತಿ ಏನಿದೆ, ಇದು ಲಾಲ್ದರಿ ತಾಂಡ, ಇವತ್ತು ನಾವಿದ್ದ ಪಂಡ್ರಿಗೇರಿ ತಾಂಡ. ಇವತ್ತು ನಾನು ಶಾಸಕನಾಗಿದ್ದಾಗ ಯಾವ ರೋಡ್ಗಳ ಪರಿಸ್ಥಿತಿ ಏನಿತ್ತು ಅವಾಗ ನಮಗೆ ಬರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ 30 ಕೋಟಿ. ಈಗಿರ್ತಕ್ಕಂಥ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಘೋಷಣೆ ಮಾಡಿದೆ ಸುಮಾರು 70 ರಿಂದ 80 ಕೋಟಿ ಒಬ್ಬ ಶಾಸಕರಿಗೆ ಬರ್ತಾ ಇದೆ. ಇವತ್ತು ಆದ್ರೂ ಕೂಡ ಎಲ್ಲಿ ಕೆಲಸ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ? सबको पूछने का हक है. मैं एक ही सबको बोलना चाहता हूं, ये एडजस्टमेंट पॉलिटिक्स छोड़ दो, ये एडजस्टमेंट पॉलिटिक्स छोड़ दो. मैं हमारे ब्लॉक कांग्रेस कमेटी के अध्यक्ष और ग्रामीण भाग के अध्यक्ष, यूथ कांग्रेस अध्यक्ष को पकड़कर मैं बोल रहा हूं, किसी को नहीं, खुद मेरे को पकड़कर कोई एडजस्टमेंट पॉलिटिक्स करना नहीं. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಿಡಿ, ಅಧಿಕಾರಿಗಳನ್ನ ದಿಟ್ಟವಾಗಿ ಪ್ರಶ್ನಿಸಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕಿವಿಮಾತು. ನೂತನವಾಗಿ ಆಯ್ಕೆಯಾದ ಕೆಡಿಪಿ ಸದಸ್ಯರು ಸಾರ್ವಜನಿಕರ ದನಿಯಾಗಿ ಅಧಿಕಾರಿಗಳನ್ನ ಪ್ರಶ್ನಿಸಬೇಕು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹೊಂದಾಣಿಕೆ ರಾಜಕಾರಣ ಬಿಟ್ಟು ಮುಂಬರುವ ಚುನಾವಣೆಗಳಿಗೆ ಸಜ್ಜಾಗಬೇಕೆಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕರೆ ನೀಡಿದರು. ಹುಮ್ನಾಬಾದ್ ಪಟ್ಟಣದಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ನೂತನವಾಗಿ ಕೆಡಿಪಿ ಸದಸ್ಯರಾಗಿ ಆಯ್ಕೆಯಾದ 6 ಜನ ಸದಸ್ಯರಿಂದ ಸನ್ಮಾನ ಸ್ವೀಕರಿಸಿ ಬಳಿಕ ಅವರನ್ನ ಸನ್ಮಾನಿಸಿ ಮಾತನಾಡಿದರು. ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನಿಸಿ. ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯುವ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳನ್ನು ನೇರವಾಗಿ ಪ್ರಶ್ನಿಸುವ ಅಧಿಕಾರ ನಿಮಗಿದೆ. ಸಭೆಗೂ ಮುನ್ನ ನೀಡುವ ವಿಷಯದ ಕಿರುಹೊತ್ತಿಗೆಯನ್ನ ಸರಿಯಾಗಿ ಅಧ್ಯಯನ ಮಾಡಿ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಬೇಕು. ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಸರ್ಕಾರ ಈ ಜವಾಬ್ದಾರಿ ನೀಡಿದೆ. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಕೆಡಿಪಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಶಾಸಕರು ಎದ್ದು ಹೋದ ಉದಾಹರಣೆ ಇದೆ. ಹಾಗಾಗಿ ನೀವು ಸಭೆಯಲ್ಲಿ ಸಕ್ರಿಯರಾಗಬೇಕು. ಜೊತೆಗೆ ನಿಮ್ಮೂರಿನಲ್ಲಿ ನಡೆಯುವ ಸರ್ಕಾರಿ ಕಾಮಗಾರಿಗಳ ಗುಣಮಟ್ಟವನ್ನ ನೀವೇ ನಿಂತು ಪರಿಶೀಲಿಸಿ ಉತ್ತಮ ಕಾಮಗಾರಿ ಮಾಡಿಸಿ ಎಂದು ನೂತನ ಸದಸ್ಯರಿಗೆ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾ, ಗ್ರಾಮೀಣ ಅಧ್ಯಕ್ಷ ಓಂಕಾರ್ ತುಂಬಾ, ಗ್ರಾಮೀಣ ಯುವ ಅಧ್ಯಕ್ಷ ರಾಹಿಲ್ ಖಿಲ್ಜಿ, ಪ್ರಮುಖರಾದ ರೇವಣಸಿದ್ದಪ್ಪ ಪಾಟೀಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ರಚನೆ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೆಲವೇ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಏನ್ ಡೈರೆಕ್ಟರ್ಸ್ ಇರ್ಬೋದು, ಸಂಘ ಸಂಸ್ಥೆ ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಮೊದಲನೇದಾಗಿ ಪ್ರಾತಿನಿಧ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ನನಗೆ ಅನಿಸ್ತದ ಕೆಲವೇ ದಿನದಲ್ಲಿ, ಅದರಲ್ಲಿ ಒಂದು ನಿಮಗೆಲ್ಲರಿಗೂ ಹೇಳಕ್ ಇಚ್ಛೆ ಪಡ್ತೀನಿ, ತಾವೆಲ್ಲ 2023 ಚುನಾವಣೆಯಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲನ್ನು ಉಂಟಾಯಿತು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ನಾಮನಿರ್ದೇಶನ ಮಾಡಕ್ ಆಗ್ತಾ ಇಲ್ಲ. ಪಟೇಲ್ ಸಾಬ್, जब हम पावर में रहे तो सब लोग पावर में रहते, या ऐसा हो गया. ಈಗ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಒಂದು ಕ್ಷೇತ್ರದಲ್ಲಿ ಒಬ್ಬ ಬಿದ್ದಂತ ಮಾಜಿ ಶಾಸಕರು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ಒಂದೇ ಒಂದು ಹೆಸರು ಕೊಡ್ತಕ್ಕಂಥದ್ದು ಅಧಿಕಾರ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅವ್ರು ತೀರ್ಮಾನ ಮಾಡ್ತಾರೆ, ನಾವು ಹೆಸರು ಕೊಟ್ಟಿದೀವಿ, ಯಾ ಕಾಸ್ಟು ಯಾ ಆಧಾರು ಏನ್ ಮಾಡ್ತಾರ ಅಂಬೋದು ಅದು ಗೊತ್ತಿಲ್ಲ. ಒಂದೇ ಒಂದು ನಮಗೆ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮಗೆ ನೇರವಾಗಿ ಹೇಳಕ್ ಇಚ್ಛೆ ಪಡ್ತೀನಿ, ಇವರೇ ಮಾಡಿದಾರ ಅವರೇ ಮಾಡಿದಾರ ಇವರಿಗಾಯ್ತು ಅಂತ ಯಾರು ಕೂಡ ಭೇದ ಭಾವ ಮಾಡೋದು ಬೇಡ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮಗೂ ಒಳ್ಳೇದು ಆಗ್ತದ. ಇವತ್ತು ಯಾರಿಗಾಗಿಲ್ಲ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆಗ್ತದ. ಇವತ್ತು KDBಯಲ್ಲಿ 6 ಜನರಿಗೆ ಮಾಡಕ್ಕಿತ್ತು. ಯಾಕ ಅದೊಂದು ಗೈಡ್ಲೈನ್ಸ್ ಇದೆ. SC ಅಥವಾ ST, ಮೈನಾರಿಟಿ, ಬ್ಯಾಕ್ವರ್ಡ್, ಜನರಲ್ 2 ಸರ್ಕಾರದ ಆದೇಶದ ಅನುಗುಣವಾಗಿ ಇವತ್ತು ಇವರು 6 ಜನ ನಾಮನಿರ್ದೇಶನ ಹೊಂದಿದ್ದಾರೆ. ಈ ಕೆಲವೇ ದಿನದಲ್ಲಿ ಹಾಸ್ಪಿಟಲ್ಗಳಿದೆ, ಇವತ್ತು ಲ್ಯಾಂಡ್ ಗ್ರಾಂಟ್ ಇದೆ, ಅರಾಧನ ಇದೆ, ಇವತ್ತ ನಿಮ್ಮದು ಆಶ್ರಯ ಇದೆ, ಬೇರೆ ಬೇರೆ ಯಾವುದೇ ಒಂದು ನಾಮನಿರ್ದೇಶನ ಇದೆ. ನಾನು ಕೂಡ ವಿಚಾರ ಮಾಡಿದ್ದೀನಿ, ಆಗಸ್ಟ್ 15 ಒಳಗಾಗಿ ಅದು ಮುಗಿಸ್ತಕ್ಕಂಥ ಕಾರ್ಯ ನಾವು ಮಾಡ್ತಾ ಇದೀವಿ.
ರಾಜಶೇಖರ್ ಪಾಟೀಲ್ ಅವರಿಗೆ ಅದರಲ್ಲಿ ಒಂದೇ ಒಂದು, ಯಾರು ಯಾರಿಗಾಯ್ತು ನಮಗಾಗಿಲ್ಲ ನಿಮಗಾಗಿಲ್ಲ ಅಂತ ಯಾರು ಕೂಡ ಬೇಜಾರ್ ಪಡ್ಕೊಳ್ಳೋದು ಬೇಡ. ಪಕ್ಷ ಇದೆ. ಇವತ್ತು ಒಂದು ಊರಲ್ಲಿ ಹುಮ್ನಾಬಾದಲ್ಲೇ ಬರೀ ಉಮೇಶ್ ಜಮಗಿ ಅಥವಾ ಬೇರೆ ಬೇರೆ ನಮ್ಮ ಅಮ್ಮ OBC ಅಧ್ಯಕ್ಷರು ಇಬ್ಬರೇ ಕಾಣರ ಸಾಬ್ರಿಗೆ ಅಂತ ಅಲ್ಲ. ಇವತ್ತು ಮಹಿಳಾ ಕೋಟದಲ್ಲಿ ನಾವು ಮಾಡಬೇಕು, ಇವತ್ತು ಜನರಲ್ ಮಾಡಬೇಕು. ಇವತ್ತ ಬೇರೆಯವರಿಗೆ ಯಾರಿಗೂ ಕೂಡ ಏನಪ್ಪಾ ಎಲ್ಲ ಅವರಿಗೆ ಎಂಬುದು ಭೇದ ಭಾವ ಬೇಡ. ನಾವೆಲ್ಲರೂ ಕೂಡಿ ಒಂದು ಆಲ್ಮರ ಇರ್ತದ, ಆಲ್ಮರ ಕೆಳಗಡೆ ನಾವೆಲ್ಲ ಇದ್ದೇವೆ ಅಂದ್ರೆ ಪಕ್ಷ. ಆ ಪಕ್ಷ ಕೆಳಗಡೆ ನಾವು ನೀವೆಲ್ಲ ಕೂಡ ಕಾರ್ಯ ಮಾಡಬೇಕಾಗಿದೆ. ಇವತ್ತು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಸಂಪೂರ್ಣವಾದಂತ ಸಹಕಾರ ಮಾಡ್ತೀರಿ. ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಾನು ನಿಮ್ಮಲ್ಲಿ ಎಲ್ಲರ ಮೇಲೆ ನಾನು ವಿನಂತಿ ಮಾಡ್ತೀನಿ. ಎಲ್ಲರಿಗೂ ಆಸೆ ಇದೆ, ಯಾರಿಗೂ ಆಸೆ ಇಲ್ಲ ಅಂತಲ್ಲ. ನಾವೆಲ್ಲ ಪಕ್ಷ ಸಲುವಾಗಿ ದುಡಿದಿದ್ದೀವಿ, ನಮಗೂ ಪಕ್ಷ ರಿಕಗ್ನೈಸ್ ಮಾಡಬೇಕು, ನಮಗೂ ಪಕ್ಷ ಏನಾದ್ರೂ ಅಧಿಕಾರ ಸಿಗಬೇಕು ಅಂತ ನಿಮ್ಮೆಲ್ಲರ ನಿರೀಕ್ಷೆ ಇದೆ. ಆದ್ರೂ ಕೂಡ ಎಲ್ಲರಿಗೂ ಒಂದೇ ಸಲ ಮಾಡಕ್ ಆಗೋದಿಲ್ಲ. ನಾನ್ ನಿಮಗೆ ಇಷ್ಟೇ ವಿನಂತಿ ಮಾಡ್ತೀನಿ, ಯಾರಿಗಾದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮನೆ ಒಬ್ಬ ಅಣ್ಣ, ನಮ್ಮನೆ ಒಬ್ಬ ತಮ್ಮ, ನಮ್ಮನೆ ಒಬ್ಬ ಸೋದರ ಆಗಿದ್ದಾನೆ ಅಂತ ಭಾವಿಸಿ ಅವರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನೀವೆಲ್ಲ ನೀವು ಮಾಹಿತಿ ಇತ್ತು ಅಂದ್ರೆ ಅವರಿಗೆ ಸಲಹೆ ಕೊಡ್ತಕ್ಕಂಥ ಕೆಲಸ ಮಾಡ್ರಿ. ನಾವೆಲ್ಲರೂ ಕೂಡಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಪಕ್ಷ ಬಹಳ ಮಜಬೂತ್ ಆಗಿದೆ. ಇಲ್ಲಿ ಯಾವುದೂ ಕೂಡ ಪಕ್ಷ ಇದಿಲ್ಲ. ಕೆಲವು ಅನಿವಾರ್ಯ ಕಾರಣದಿಂದ 2023 ಚುನಾವಣೆಯಲ್ಲಿ 1400 ವೋಟ್ಗಳಿಂದ ನಾವು ಸೋಲ್ಬೇಕಾಯ್ತು. ಪರವಾಗಿಲ್ಲ, ನಾವು ಸೋತರು ಕೂಡ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಇವತ್ತು ಜನರ ಮಧ್ಯದಲ್ಲಿ ಇದ್ದೀವಿ. ಇವತ್ತು ಜನರು ಸೇವೆ ಮಾಡ್ತಾ ಇದೀವಿ. ಈಗಾಗಲೇ ಜನ ಬೇಸತ್ತಿದ್ದಾರೆ ಹುಮ್ನಾಬಾದ್ ಕ್ಷೇತ್ರದ ಬಗ್ಗೆ. ಇವತ್ತು ಅವೆಲ್ಲ ನೋಡ್ತಾ ಇದ್ರಿ, ಅಲ್ಲಲ್ಲಿ ವಿಡಿಯೋ ಮಾಡ್ತಾ ಇದಾರೆ, ಅವರವರೇ ಕಳಿಸ್ತಾ ಇದಾರೆ. ಹುಮ್ನಾಬಾದಲ್ಲಿ ಕೂಡ ಕೆಲವು SC ಓಣಿಯಲ್ಲಿ ಅಲ್ಲಿ ಕಳಿಸಿದಾರ. ಹಡಿಕೇರಿ BL ಪರಿಸ್ಥಿತಿ ಏನಿದೆ, ಇದು ಲಾಲ್ದನಿ ತಾಂಡ, ಇವತ್ತು ನಾವಿದ್ದ ಪಂಡ್ರಗೇರಿ ತಾಂಡ, ಇವತ್ತು ನಾನು ಶಾಸಕನಾಗಿದ್ದಾಗ ಯಾವ ರೋಡ್ಗಳ ಪರಿಸ್ಥಿತಿ ಏನಿತ್ತು ಅವಾಗ ನಮಗೆ ಬರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ 30 ಕೋಟಿ. ಈಗಿರ್ತಕ್ಕಂಥ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಘೋಷಣೆ ಮಾಡಿದೆ, ಸುಮಾರು 70 ರಿಂದ 80 ಕೋಟಿ ಒಬ್ಬ ಶಾಸಕರಿಗೆ ಬರ್ತಾ ಇದೆ. ಇವತ್ತಾದ್ರೂ ಕೂಡ ಎಲ್ಲಿ ಕೆಲಸ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರ, ಏನ್ ಆಗ್ತಾ ಇದೆ, ಏನು ಇಲ್ಲ. ನಾನ್ ನಿಮಗೆ ವಿನಂತಿ ಮಾಡ್ತೀನಿ, ತಾವ್ ಎಚ್ಚರಿಕೆ ಅಂದಿರಿ. ಯಾರೇ ಗ್ರಾಮದಲ್ಲಿ ಕೆಲಸ ನಡೀತಾ ಇತ್ತು ಅಂದ್ರೆ ಸರ್ಕಾರದ ದುಡ್ಡು, ಯಾರಪ್ಪನ ದುಡ್ಡಲ್ಲ, ಸರ್ಕಾರ ದುಡ್ಡಿದೆ. ತಾವು ನೋಡಿ ರೋಡ್ ಒಳ್ಳೆ ರೀತಿ ಆಗ್ತಾ ಇದೆಯಾ ಇಲ್ಲ. ನೀವೇನ್ ಮಾಡ್ತೀರಿ, ಅದಕ್ಕೂ ಕೇಳಂಗಿಲ್ಲ. ಆಮೇಲೆ ರೋಡ್ ಬಿತ್ತು, 6 ತಿಂಗಳದಾಗ ರೋಡ್ ಹೋಯ್ತು. ಹೋಗಿದ್ದಾಗ ಹೇಳ್ತ್ರಿ, ಸಾಬರ ಇವ ಗುತ್ತಿದಾರ ಮಾಡಣ, ಇವನ ಅವನ್ ತಮ್ಮನ, ಇವ್ರ ಅಣ್ಣನ, ಅವಾಗ ಏನು ಮಾಡಕ್ ಆಗಲ್ಲ. ನೀವು ಕೆಲಸ ನಡೆಯುವಾಗ ನಿಮಗೆ ಹಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನ್ ಹಕ್ಕು ಕೊಟ್ಟಿದ್ದಾರೆ, ಪ್ರತಿ ಪ್ರಜೆಗೆ ಕೇಳ್ತಕ್ಕಂಥ ಹಕ್ಕು ಇವತ್ತು ನಿಮಗಿದೆ. ಇವತ್ತು ಯಾವುದೇ ರೋಡ್ ಇರ್ಬೋದು, ಏನೇ ಕಾರ್ಯಗಳು, ಸರ್ಕಾರ ಕಾಮಗಾರಿಗಳು ಇರ್ಬೋದು, ಯಾರಾದ್ರೂ ಧಮಕಿ ಕೊಡ್ತಾರ, ಯಾರಾದ್ರೂ ಚಮಕ್ ಕೊಡ್ತಾರ ಅಂದ್ರೆ ನೀವು ಯಾರು ಕೂಡ ಹೆದರ್ಬೇಕಾಗಿಲ್ಲ, ಹೆದರ್ತಕ್ಕಂಥದ್ದು ಇಲ್ಲ. ಅದಕ್ಕೆ ನೀವು ದಯಮಾಡಿ ಯಾವುದೇ ಕೆಲಸಗಳು ಆಗುವಾಗ ತಾವೆಲ್ಲರೂ ಕೂಡ ಕೆಲಸ ನೋಡ್ರಿ, ಕೆಲಸ ಪರಿಶೀಲಿಸ್ರಿ. ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಯಾವ ರೀತಿ ಕಾರ್ಯಗಳು ನಡೀತಾ ಇದೆ, ಯಾವ ರೀತಿ ಇವತ್ತು ರೋಡ್ ವ್ಯವಸ್ಥಿತ ಹೆಂಗಿದೆ, ಇವತ್ತೆಲ್ಲರೂ ಕೂಡ ನೋಡಿ. ನಿಮ್ಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಹುಮ್ನಾಬಾದ್ದಿಂದ ಪ್ರವಾಸಿ ಮಂದಿರದಿಂದ ನ್ಯಾಷನಲ್ ಹೈವೇ ವರೆಗೆ ಸುಮಾರು 4 ವರ್ಷದಿಂದ 5 ವರ್ಷ ಆಯ್ತು ರೋಡ್ ಆಗಿ. ಇವತ್ತು ನಿಮ್ ಕಣ್ಣಿದೆ ಆ ರೋಡ್ ಹೆಂಗಿದೆ ನೋಡಿ, ನಮ್ಮ ಅವಧಿಗೆ ಇರ್ತಕ್ಕಂಥ ರೋಡ್. ಇವತ್ತು ಹುಮ್ನಾಬಾದ್ ನಲ್ಲಿ ನಾನ್ ಮೊನ್ನೆ ಈ ನಮ್ದು ಇದ್ರ ಬಗ್ಗೆ ಸ್ಟ್ರೈಕ್ ಮಾಡಿದ ನಮ್ಮ ಮಕ್ಕಳೆಲ್ಲ ನೀಟ್ ಬಗ್ಗೆ ಮಾಡಿದಾಗ ನಾನು ಬಾಜಾರದಿಂದ ನಡ್ಕೊಂಡು ಬಂದೆ. ನಡ್ಕೊಂಡು ಬರ್ಬೇಕಾದ್ರೆ ಎಲ್ಲಿ ಗುಂಡಿ ಅವ, ಎಲ್ಲಿ ಕಾಲದ, ಎಲ್ಲಿ ಬೀಳ್ತೀನೋ ಎಂಬ ಪರಿಸ್ಥಿತಿ, ಒಬ್ರಿಗೆ ಯಾರಿಗಾರು ಹಿಡಿದು ನಡ್ಕೊಂಡು ಬರೋ ಪರಿಸ್ಥಿತಿ ಬಂತು. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗುರ್ತಾಗ್ತಾ ಇದೆಯಲ್ಲೋ ಗುರ್ತಿಲ್ಲ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಹುಮ್ನಾಬಾದ್ ತುಂಬಾ ರೋಡು, ಇವತ್ತು ನಡ್ಕೊಂಡು ಬರ್ಬೇಕಾದ್ರೆ ಹೆಜ್ಜೆ ಇಕ್ಕಬೇಕು ನಾವು, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯಮಾಡಿ ನೀವೆಲ್ಲ ಎಚ್ಚರಿಕೆ ಇರಿ. ಇವತ್ತು ಹೇಳಿದ್ರು, ಈಗಿರ್ತಕ್ಕಂಥ ಶಾಸಕರು ಚುನಾವಣೆ ಪೂರ್ವದಲ್ಲಿ ವಾಗ್ದಾನ ಮಾಡಿದ್ರು ಏನಂತ ಅಂದ್ರೆ, ನಾನು ಅಧಿಕಾರಕ್ಕೆ ಬಂದ್ರೆ ಇವತ್ತೇನು ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥದ್ದು ಏನಿದೆ ಇವತ್ತು ಇದಕ್ಕೆಲ್ಲರೂ ಕೂಡ ನಾನು ಇದು ಮಾಡಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಪೊಲ್ಯೂಷನ್ ಬಂದ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಪೊಲ್ಯೂಷನ್ ಏನ್ ಗತಿ ಇದೆ ನೋಡ್ರಿ. ಹುಮ್ನಾಬಾದ್ ತಾಲೂಕಿನಲ್ಲಿ, ಹುಮ್ನಾಬಾದ್ ಕ್ಷೇತ್ರದಲ್ಲಿ ಜಾಧವ್ ಅವರೇ ನೋಡ್ತಾ ಇದ್ರ. ಇವತ್ತು ಗಡವಂತಿ, ಮೋಳ್ಕೆರ, ದುಮ್ಮನ್ಸೂರ್, ಬಸಂತಪುರ್ ಎಲ್ಲ ಪರಿಸ್ಥಿತಿ ಏನಿದೆ ಇವತ್ತು ಜನ ಇವತ್ತು ಕೂಡ ಶಾಪ ಹಾಕ್ತಾ ಇದಾರ. ಇವ್ರು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು, ಇಲ್ಲ ನನ್ನ ಗೆಲ್ಸ್ರಿ, ನಾ ನೋಡಿ ರಾಸಾಯನಿಕ ಮುಕ್ತ ಕ್ಷೇತ್ರ ಮಾಡ್ತೀನಿ ಅಂತ. ಮುಕ್ತ ಇವರೇ ಅದು ಒಳಗೆ ಹೋಗ್ಬಿಟ್ರು ಪಾಪ. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ನೋಡ್ರಿ. ಇವತ್ತ
ನಮ್ಮ ಮಾಣಿಕ್ ಪ್ರಭು ಮಹಾರಾಜರು ಕೂಡ ಮಾನ್ಯ ಒಂದು ಬಹಳ ಎಲ್ಲ ವಿದ್ಯಾರ್ಥಿಗಳು ಕಳ್ಕೊಂಡು ಮಾನ್ಯ ದಂಡಾಧಿಕಾರಿಗಳು ತಹಶೀಲ್ದಾರ್ ಹುಮ್ನಾಬಾದ್ ಒಂದು ಮೆಮೋರಂ ಕೊಟ್ರು. ಏನಂತ ಹೇಳ್ತಾರೆ ಅವರು, ಗಂಗಾ ನದಿ ಇವತ್ತು ಮಾಣಿಕ್ ನಗರ್ ಪ್ರಭು ಇರ್ತಕ್ಕಂಥ ಇದರಲ್ಲಿ ಗುರು ಗಂಗಾ ಆ ನದಿಯಲ್ಲಿ ಇವತ್ತು ಯಾವ ರೀತಿ ನೀರು ಬರ್ತಾ ಇದೆ ಅಂತ ತೋರಿಸಿದ್ರು. ಇವತ್ತು ನಾವು ಇಷ್ಟು ಜನ ಎಲ್ಲ ಹೇಳಿದ್ವಿ. ಇವತ್ತು ಸ್ವತಃ ಮಾಣಿಕ್ ನಗರ್ ಆನಂದರಾಜ್ ಮಹಾರಾಜರೇ ಇದ್ರ ಬಗ್ಗೆ ಎಲ್ಲಾ ಚರ್ಚೆ ಮಾಡಿದ್ರು. ನನಗೇನೋ ಯಾರೋ ನಿನ್ನೆ ಹೇಳ್ತಾ ಇದ್ರು ನಾಳೆ ಮೀಟಿಂಗ್ ಕೂಡ ಕರೆದಿದಾರ. ನಾನು ನಿನ್ನೆ ಮನೆ ನಮ್ಮ ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವರಿಗೆ ಮಾತಾಡಿದಾಗ ಹೇಳಿದೆ, ಬಹಳ ಕಷ್ಟ ಇದೆ ಇದಕ್ಕೆ ಹೇಳಿಲ್ಲ ಸರ್, ನಾನು ಬರ್ತೀನಿ, ಬಂದ್ಮ್ಯಾಗ ನಾವೆಲ್ಲರೂ ಕೂಡ ಭೇಟಿ ಕೊಡೋಣ. ಭೇಟಿ ಕೊಡೋದ್ರಿಂದ ಏನಾಗೋದಿಲ್ಲ, ಅದಕ್ಕೆ ಏನಾದ್ರೂ ಕ್ರಮ ತಗೊಳ್ಬೇಕು ಅಂದಾಗ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಾನು ಬಂದ ತಕ್ಷಣ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡ್ತೀನಿ, ಮತ್ತೆ ಅದಕ್ಕೆ ಯಾವ ರೀತಿ ನಾವು ನೀವೆಲ್ಲ ಸೇರಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಇವತ್ತು ನಿಮ್ಗೆಲ್ಲ ಗೊತ್ತಿದೆ. तुम घाट बोल में पटेल साहब हुमनाबाद का चुनाव में हुमनाबाद का भी जो प्रशस्त एमएलए है उन्होंने भाषण किए थे, क्या बोलकर, अगर मुझे चुना कर लाए तो मैं हुमनाबाद में एक कारखाने शक्कर के ये शुगर केन इंडस्ट्री कारखाने में डालूंगा बोलकर. आज तक उसके बारे में पता नहीं. उन्होंने बोले बाप मेरे को जीत कर लाओ, यहाँ पर ये जो हमारे मल्टी स्पेशलिटी हॉस्पिटल डालतो बकर, अभी मल्टी स्पेशलिटी हॉस्पिटल कहां पर है कि मुझे मालूम नहीं. आज आप लोग पूछना है, उन लोग कहां पर रहते वहां पर पूछना है. अब हनीमून का पीरियड हो गया, अब डिलीवरी का पीरियड आए, अभी 1 साल 7 महीना 8 महीना है, उसके अंदर चुनाव हो जाएगा. लेकिन उन्होंने जो वादा किए, एक वादा तो उन्होंने किए, हमारे रेड्डी साहब ठहरे यहाँ पर ही बात करते, क्यों बात नहीं करते भाई. तुम सब म्युनिसिपल में मेंबर बने, तुम्हारे को सब हम पावर दिए. कई कहां से पावर दिए, एक पार्टी में है, पार्टी के सिद्धांत के ऊपर आप चल रहे हो, आप लोगों को सबको पावर दिए. जो पावर लिया पावर एंजॉय करे, पावर चले गए. ऐसा बोले तो कांग्रेस पार्टी का क्या हो जाएगा. आप सोचिए, सबको पूछने का हक है. मैं एक ही सबको बोलना चाहता हूं, ये एडजस्टमेंट पॉलिटिक्स छोड़ दो, मैं हमारे ब्लॉक कांग्रेस कमेटी के अध्यक्ष और ग्रामीण भाग के अध्यक्ष, यूथ कांग्रेस अध्यक्ष को पकड़कर मैं बोल रहा हूं, किसी को नहीं, खुद मेरे को पकड़कर कोई एडजस्टमेंट पॉलिटिक्स करना नहीं. जो इंसानियत में रहना है. इसलिए जो भी प्रमाण के दिश है, पार्टी के लिए सेवा करना है, पार्टी के लिए मनोभाव करना है, वो लोगों के लिए हम भी चिंता करें. जो देखो, चाहे मैं रहने दो चाहे कोई भी रहने दो, आजकल इतना एडवांस हो गया. आज तुम कहां पर बैठ रहे, क्या कर रहे, हर चीज मुझे मालूम है. मैं क्या हुमनाबाद में बैठकर मैं गोली नहीं खेल रहा, हर बार मेरे पास पुलिस है, सब इन्वेस्टिगेशन है. लेकिन मैं ये बोलना चाहता हूं, कहां पर भी रह जाओ, चाहे कांग्रेस में, चाहे बीजेपी में, चाहे जनता दल में, बहुत निष्ठे से वो पार्टी बोलते हैं मां, वो समानांतर हम काम करना है. मैं आप सभी लोगों को मैं विनती करता हूं, आप लोग अभी जो आने वाले चुनाव है, ये चुनाव नहीं, ये महाजंग है हुमनाबाद के लिए. आप लोग सोचिए, जिला पंचायत का चुनाव आएगा, तालुक पंचायत का चुनाव आएगा, खैर ग्राम पंचायत को वो तो चिन्ह के ऊपर नहीं रहेगा, सब लोग मिलकर हम इलेक्शन लड़ना है. ये खाली राजशेखर पढ़ने के वास्ते नहीं है. आप लोग सोचिए, अब मुझे क्या फर्क गिरा बोलो, मैं कभी भी गए तो सीएम मिलते, कभी भी गए तो मिनिस्टर्स मिलते, कभी मैं बोले तो ऑफिसर्स आते, मुझे कुछ फर्क नहीं गिरा. लेकिन आज हुमनाबाद क्षेत्र में कितना काम होना था. आज आपको मालूम है, आज भालकी में देखिए, वहां पर ईश्वर जी खंडरे मंत्री है, आज हजारों करोड़ रुपए भालकी अभिवृद्धि के लाकर उन्होंने काम कर रहे. लेकिन वही मौका अगर आप लोग मुझे जीताते तो आज हुमनाबाद खंडरे के साथ हमारे भी कॉन्स्टिट्यूंसी बहुत बड़ा इसमें योगदान होता था. खैर कोई बात नहीं, जो होता होने दो, लेकिन आगे आने वाले दिन भी आप लोग अच्छे से काम करिए. ये इसमें क्या है, कांग्रेस पार्टी में ये 140 साल का ऐतिहासिक पार्टी है. इसमें बहुत सारे कार्यकर्ता लोग हैं, क्या बोलते, मुझे नहीं बुलाया, इनको नहीं बुलाया, और कोई फोन आया. भाई मैं सभी को मैं विनती करता हूं, मैं नम्र विनती करता हूं, मैं सभी को मैं हाथ जोड़ता हूं, मुझे बुलाया, तुम्हें बुलाया, किसका पास, आप बस सुनिए, सबका पार्टी है. कांग्रेस पार्टी में आप है बोलो तो आपको कोई बुलाने का जरूरी नहीं. अगर कोई तुम व्हाट्सएप देके, कोई फेसबुक देके, कोई पेपर में आया तो बोला तुम्हारा काम है, हमारे लीडर आ रहा, चाहे हमारे लीडर का काम है, हमारा पार्टी का मिनिस्टर आ रहा, जो भी है आप खुद आना चाहिए. अब देखिए दूसरे पार्टी में कैसा है.
लेकिन आप क्यों नहीं सोच रहे, क्यों मुझे मालूम नहीं। पार्टी सबसे बड़ा, राजशेखर पाटिल भी कांग्रेस पार्टी के वास्ते अनिवार्य नहीं है। जब मैं ही अनिवार्य नहीं तो तुम कैसे होते बोलो, तुम क्या कर सकते हैं। ये कांग्रेस पार्टी में अगर राजशेखर पाटिल भी जो कुछ ऐसा करता बोलो तो राजशेखर पाटिल को भी छोड़ देते। एक आदमी से कुछ नहीं बनता। आप सभी लोग मिलकर आज काम करना है। लेकिन मैं यहाँ के क्या बोलता हूँ, हमारे अफसर में सिटी का अध्यक्ष और कई साल से उन्होंने कर रहे, बहुत सारे अभिवृद्धि करना था, अभी क्या कर सकते मुझे मालूम नहीं। यहाँ पर हुमनाबाद म्युनिसिपालिटी, चिड़गुप्पा म्युनिसिपालिटी, हल्लीकेड म्युनिसिपालिटी सभी हमारे हाथ में, हम करें। करने के बाद जो रिस्पॉन्स मिलना था लोगों की, जो लोगों की उम्मीद थे, वो उम्मीद के साथ हमारा काम करना नहीं हो गया। जो लोग उम्मीद रखे थे कांग्रेस पार्टी को जीता लेकर आकर जो अभिवृद्धि के रूप में देखना चाह रहे थे, लेकिन कुछ हो गया। लेकिन आगे आने वाले दिनों में हम भी बहुत देकर एक टिकट के बारे में भी गांव के लोगों के साथ चर्चा कर हम टिकट का जो हम फाइनल करेंगे। क्या बोल तो जो पार्टी के लिए काम करेगा, जो आया एंजॉय करे गया, अब अशोक है पाप उनका मिसेस को करे, उनको आप फिरता कि क्या है कि किनके साथ एडजस्टमेंट है कि क्या है कि किसको मालूम है। ऐसा करे तो पार्टी कहां से बढ़ेगा, बढ़ता क्या नहीं बढ़ता। मैं आप सभी लोगों को मैं विनंती करता हूं, आज ಕೆಡಿಪಿಲಿಂದೆಲ್ಲ ಸದಸ್ಯರಿಗೆ ಗೊತ್ತಾಗಿದ್ದಾರೆ। ಕೆಲವೇ ದಿನದಲ್ಲಿ ನನ್ನ ಆಸೆ ಇದೆ 15ನೇ ಆಗಸ್ಟ್ ಅಥವಾ 20ನೇ ಆಗಸ್ಟ್ ಒಳಗಡೆ ಬೀದರ್ ಜಿಲ್ಲಾ ಕೆಡಿಪಿ ಕೂಡ ಒಬ್ಬರಿಗೆ ಕಳಿಸ್ತಕ್ಕಂತಿದೆ। ಅಲ್ಲಿ ಕಾಸ್ಟ್ ಅಲ್ಲಿ ಹೇಗಿದೆ, ಅಲ್ಲಿ ಕೂಡ ಆರು ಕ್ಷೇತ್ರಗಳಿಗೆ ಒಂದೊಂದು ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ। ಅಲ್ಲಿ ನಮಗೆ ಯಾವ ಕಾಸ್ಟ್ ಕೊಡ್ತಾರ ಆ ಕಾಸ್ಟ್ ಬ್ಯಾಂಕ್ ನೋಡಿ ಯಾರಿದ್ದಾರೆ ಅವ್ರಿಗೆ ಮಾಡ್ತಕ್ಕಂಥದ್ದು। ಇವತ್ತು ಲ್ಯಾಂಡ್ ಗ್ರ್ಯಾಂಟು, ಆಶ್ರಯ, ಅನುದಾನ ಬೇರೆ ಬೇರೆ ಯಾವ್ದಿದೆ ಸರ್ಕಾರದ ಏನು ಸುತ್ತಲೇ ಕೊಟ್ಟಿದೆ, ಎಲ್ಲರಿಗೆಲ್ಲ ಅವಕಾಶ ಸಿಗ್ಬೇಕು। ಯಾಕಂದ್ರೆ ಅದ್ರಲ್ಲಿ ಇದೆ SC/ST ಈಗ ನಾವು ಮೊನ್ನೆ ಕೆಡಿಪಿದಲ್ಲಿ ಒಂದು SC ಹಾಕಿದೀವಿ, ಒಂದು ST ಹಾಕಿದೀವಿ, ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ। ಅವರಲ್ಲಿ ರಿಜೆಕ್ಟ್ ಮಾಡಿ ಕಳಿಸಿದ್ರು, ಇಲ್ಲ ಸರ್ SC ಅಥವಾ ST ಎರಡರಲ್ಲಿ ಒಂದು ಸೇರಿಸ್ತೀರಿ ಅಂತೇಳಿ। ಆ ಸಮಯದಲ್ಲಿ ನಾವು ST ತೆಗಿಬೇಕಾಯ್ತು। ಅದಕ್ಕೆ ಸಲುವಾಗಿ ಈಗ ಇದ್ರಲ್ಲಿ SC ಕೊಟ್ಟಿದೀವಿ, ಮುಂದಿದ್ರಲ್ಲಿ ST, ಈಗ ಮುಂದಿದ್ರಲ್ಲಿ ಮತ್ತೆ ಯಾರಿಗೆ ಕೊಟ್ಟಿಲ್ಲ, ಯಾವ ಸಮಾಜಕ್ಕೆ ಸಿಕ್ಕಿಲ್ಲ, ಆ ಸಮಾಜ ಕೊಡ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ। ಇವತ್ತೆಲ್ಲ ತಾವು 6 ಮಂದಿ ಗೌರವಾನ್ವಿತ ಸದಸ್ಯರು ತಾವಿದ್ರಿ, ನಿಮ್ಮ ಮ್ಯಾಗ ಬಹಳ ದೊಡ್ಡ ಜವಾಬ್ದಾರಿ ಇದೆ। ಯಾಕಂದ್ರೆ ಮೀಡಿಯಾ ಇದೆ, ನೀವು ಒಳಗಡೆ ಹೋಗಿ ಸುಮ್ಮನೆ ಅವ್ರು ಕೊಟ್ಟಿದ್ದ ಚಾಯ್ ಏನಾದ್ರು ನಾಷ್ಟ ತಿನ್ಕಲ್ಲ ಕಳಿಸ್ತಾ ಇಲ್ಲ ನಿಮ್ಗ, ಅಲ್ಲಿ ಸುದೀರ್ಘವಾಗಿ ಚರ್ಚೆ ಆಗ್ಬೇಕು। ಆ ಚರ್ಚೆ ಮುಖಾಂತರ ಹುಮನಾಬಾದ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಜನ ನೋಡ್ಬೇಕು। ಮೊನ್ನೆ ನೀವು ನೋಡಿರೋ ಗೊತ್ತಿಲ್ಲ, ಬಸವ ಕಲ್ಯಾಣದಲ್ಲಿ ಒಂದು ಕೆಡಿಪಿ ಸಭೆ ನಡೀತಾ ಇತ್ತು। ಆ ಕೆಡಿಪಿ ಸಭೆಯಲ್ಲಿ ಅಲ್ಲೇ ನಾಮನಿರ್ದೇಶನ ಮಾಡಿರ್ತಕ್ಕಂತ ಸದಸ್ಯರು ಕೆಲವೊಂದು ಪ್ರಶ್ನೆಗಳು ಶಾಸಕರಿಗೆ ಕೇಳಿದ್ರು, ಕೇಳಿದಾಗ ಶಾಸಕರು ಕಚ್ಚಪುಚ್ಚ ಆದ್ರು, ಶಾಸಕರು ಸಭೆಯನ್ನು ರದ್ದುಪಡಿಸಿ ವಾಪಸ್ ಹೋಗ್ಬಿಟ್ರು, ಕೆಡಿಪಿ ಸಭೆನೇ ರದ್ದು ಮಾಡಿದ್ರು। ಇಂಥ ಘಟನೆ ಜಾದವರೇ ಗುರ್ತಿದ್ಯಾ? ಬಸವ ಕಲ್ಯಾಣದಲ್ಲಿ ಆಗಿದ್ದು। ನಾನು ಹೇಳ್ತಕ್ಕಂಥದ್ದು ನಿಮ್ದೇ ಆದಂತ ನಿಮ್ಗ ಅವಕಾಶ ಇದೆ, ಎಲ್ಲ ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ನಾವು ಯಾರ ಜೊತೆಲಿ ಕೂಡ ಕಾಂಗ್ರೆಸ್ ಪಕ್ಷ ಯಾರು ಗಲಾಟೆ ಮಾಡ್ತಕ್ಕಂಥದ್ದಲ್ಲಿ ಬೇರೆ ಇರ್ತಕ್ಕಂಥದ್ದಲ್ಲಿ ನಾವು ಅದಕ್ಕೂ ಕೂಡ ಮಾಡೋದಲ್ಲ। ನಿಮಗೇನ್ ಅಧಿಕಾರ ಕೊಡಿದೆ ನಮ್ಮ ಸರ್ಕಾರ, ಅದು ಒಳ್ಳೆ ರೀತಿಯಿಂದ ಸದುಪಯೋಗ ಮಾಡ್ಕೊಂಡು ಹೋಗ್ರಿ। ಯಾಕಂದ್ರೆ ಈಗಾಗಲೇ AICC ಅಬ್ಸರ್ವ್ ಕೂಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಬಗ್ಗೆ, ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಬಗ್ಗೆ ಎಲ್ಲನೂ ಕೂಡ ಬದಲಾವಣೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಮ್ಮ ಕೇಂದ್ರ AICC ರಾಹುಲ್ ಗಾಂಧೀಜಿಯವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವರೆಲ್ಲ ಕೂಡಿ ಒಂದು ನಿರ್ಣಯ ಮಾಡಿದಾರೆ। ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲನೂ ಕೂಡ, ಯಾಕಂದ್ರೆ ಎಲ್ಲ ಬದಲಾವಣೆ ಆಗ್ಬೇಕು, ಆ ಬದಲಾವಣೆ ಜನರ ಬದ್ಧದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾಗಬೇಕು। ಜಿಲ್ಲಾ ಅಧ್ಯಕ್ಷರಾಗಲಿ, ತಾಲೂಕಾ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡ ಮಾಡ್ತಕ್ಕಂಥ ಸಮಯ ಬಂದಿದೆ। ಜಿಲ್ಲಾ ಅಧ್ಯಕ್ಷರು ಮುಗಿದ ತಕ್ಷಣ ತಾಲೂಕಾ ಅಧ್ಯಕ್ಷರು ಕೂಡ ಬದಲಾವಣೆಗಳು ಆಗ್ತವ। ಆ ರೀತಿ ನಾವೆಲ್ಲರೂ ಕೂಡ ನೋಡಿ ಯಾರ್ಯಾರು ಇವತ್ತು PLD ಬ್ಯಾಂಕ್ ಇದೆ, ಬೇರೆ ಬೇರೆ ನಮ್ಮ ಸಂಘ ಸಂಸ್ಥೆಯಲ್ಲಿ ಕೂಡ ನಮ್ಮವ್ರು ಯಾರು ಅಧ್ಯಕ್ಷರಾಗಿದ್ದಾರ ಅವ್ರಿಗೆ ಕೂಡ ಒಂದು ಕಿವಿ ಮಾತು ಹೇಳಕ್ ಇಚ್ಛೆ ಪಡ್ತೀನಿ। ನೀವೆಲ್ಲ ಪಕ್ಷ ಸಲುವಾಗಿ ದುಡಿದ್ರಷ್ಟೇ ನಿಮಗೆ ಅವಕಾಶ, ನೀವು ಪಕ್ಷ ಸಲುವಾಗಿ ದುಡಿದಿಲ್ಲ, ನೀವೆಲ್ಲೋ ನಾವೆಲ್ಲೋ ಅಂದ್ರ ಅನಿವಾರ್ಯ ಪರಿಸ್ಥಿತಿ ಬಂದ್ರ ಅವರಿಗೂ ಕೂಡ ತೆಗಿತಕ್ಕಂಥ ಕೆಲಸ ನಾವ್ ಯಾರು ಮುಲಾಜೆ ಇಲ್ದೇನೆ ತೆಗಿತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ। ಯಾಕಂದ್ರೆ ನಿಮ್ಗೆಲ್ಲ ಅಧಿಕಾರ ಕೊಟ್ಟಿದ್ದು ಪಕ್ಷ, ಯಾರು ನಾನು ಇದು ಇದ್ದೀನಿ ನೀವು ಇದು ಇದ್ದೀನಿ ಅಂತ ಯಾರಿಗೂ ಕೂಡ ನಾವು ಅಧಿಕಾರ ಕೊಟ್ಟಿಲ್ಲ। ಇವತ್ತು APC ಅಭ್ಯರ್ಥಿ ಇರ್ಬೋದು, APMC ಅಂತೂ ಯಾರು ಇಲ್ಲ, ಬೇರೆ ಬೇರೆ ಇದ್ರಲ್ಲಿ ಇರ್ಬೋದು, ಯಾರಿದ್ರು ಕೂಡ ನಿಮ್ಮ ಸೇವೆಯನ್ನು ಪಕ್ಷದ ಸಲುವಾಗಿ, ಬರೀ ನಿಮ್ ಸಲುವಾಗಿ ನಿಮ್ಗೆ ಮಾಡಿದಲ್ಲ, ಬರೀ ನಿಮ್ಗೆ ತಿರುಗ್ಲಕ್ಕ ನಿಮ್ ಮಜಾ ಮಾಡಕ ಪಕ್ಷ ಒಪ್ಪದಿಲ್ಲ। ನೀವು ಮಾಡ್ತಕ್ಕಂಥ ಪಕ್ಷ ಸಲುವಾಗಿ ನೀವೇನ್ ಮಾಡ್ತಾ ಇದ್ರಿ, ಈಗಾಗಲೇ ಅಧ್ಯಕ್ಷರ ಬಗ್ಗೆ ಎಲ್ಲ ಕ್ರಮ ತಗೋಬೇಕಾಗಿತ್ತು, ಅಧ್ಯಕ್ಷರು ಮೌನವಾಗಿದ್ರು, ಪಾಪ ಅಧ್ಯಕ್ಷರು ಯಾಕಡೆ ನೋಡೋದೇ ಇಲ್ಲ। ಇದರಿಂದ
ನಮ್ಮ ಯುವಕರು ಬಹಳಷ್ಟು ಜನ ಮಾತಾಡ್ತಾ ಇದಾರ. ಇದನ್ನ ಮೊನ್ನೆ ಮಾಹಿತಿ ಬಂತು, ಎಐಸಿಸಿದವರ ಸಮ್ಮುಖದಲ್ಲಿ ಅನೇಕ ಜನ ಮಾತನಾಡಿದರು. ಇವತ್ತು ಅಲ್ಲಿ ನಾವು ಮಾತಾಡ್ಬೇಕಾಗಿತ್ತು, ಆದ್ರೂ ಕೂಡ ಅಲ್ಲಿ ಕೂಡ ಇವತ್ತು ಎಐಸಿಸಿದವ್ರು ಕರೆಸಿ ಅನೇಕ ವಿಚಾರಗಳ ಬಗ್ಗೆ ನನ್ನ ಜೊತೆಯಲ್ಲಿ ಚರ್ಚೆ ಮಾಡೋದು. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ, ನಾವೆಲ್ಲರೂ ಯಾರೇ ಅಧಿಕಾರದಲ್ಲಿದ್ದರೂ ತಿಳ್ಕೊಳ್ಬೇಕು, ನನ್ನಿಂದ ಅಧಿಕಾರ ಅಂತಲ್ಲ, ಅಧಿಕಾರ ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಅಧಿಕಾರ ಸಿಕ್ಕಿದೆ. ನೀವೆಲ್ಲ ಬರೇ ನಿಮ್ಮೊಬ್ಬರಿಗೆ ನಿಮ್ ಪರಿವಾರ ಸಲುವಾಗಿ ಮಾಡ್ತಕ್ಕಂಥದ್ದಲ್ಲ. ಇವತ್ತು ನಾನು ಲಾಸ್ಟ್ ಕಿವಿ ಮಾತು ಹೇಳ್ತಾ ಇದ್ದೀನಿ, ಯಾರದ್ರಾಗ ಎಡುತ್ತಾರ ನಾವ್ ಯಾರಿಗ್ ಕೇಳೋದಿಲ್ಲ, ಯಾರಿಗ್ ಹೇಳೋದಿಲ್ಲ. ಸೀದಾ ಅವ್ರ ರಾಜೀನಾಮೆ ತಗೊಳ್ಳೋದು, ಬೇರೆಯವ್ರಿಗೆ ಆ ಕುರ್ಚಿ ಬೇಕು ಕುಂಡ್ರಿಸೋದು. ಇವತ್ತು ನಿಮ್ಮೆದ್ರ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡ್ರಿ. ಇವತ್ತೇನು ಈ ಒಂದು ಕೆಡಿಪಿ ಸದಸ್ಯತ್ವ ಹೊಂದಿರತಕ್ಕಂಥವ್ರು ಅವ್ರದೇ ಒಂದು ಇದರಲ್ಲಿ ನಾವು ರಾಜಶೇಖರ್ ಪಾಟೀಲ್ ಅವರಿಗೆ, ಚಂದ್ರಶೇಖರ್ ಪಾಟೀಲ್ ಅವರಿಗೆ, ಭೀಮರಾವ್ ಪಾಟೀಲ್ ಅವರಿಗೆ, ಅಭಿಷೇಕ್ ಪಾಟೀಲ್ ಅವರಿಗೆ, ಬಬ್ಲು ಪಾಟೀಲ್ ಅವರಿಗೆ ಎಲ್ಲರಿಗೂ ಕೂಡ ನಾವು ಸನ್ಮಾನ ಮಾಡಬೇಕು ಅಂತ ತಾವು ನಮ್ಮನ್ನು ಕರೆದಿ ಗೌರವಿಸಿದ್ರಿ. ಸನ್ಮಾನ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.